ಪ್ರೈಸ್ ದ ಲಾರ್ಡ್. ನಮಗೆ ಕರ್ತನ ರಕ್ಷಕನಾಗಿರುವಂತಹ ಯೇಸು ಕ್ರಿಸ್ತರ ಅತಿ ಪರಿಶುದ್ಧವಾದ ನಾಮದಲ್ಲಿ ನಾನು ನಿಮ್ಮನ್ನು ವಂದಿಸ್ತಾ ಮತ್ತೊಂದು ಸಂದೇಶ ಜೊತೆ ನಾನು ಮುಂದೆ ಬಂದೀನಿ. ದೇವರ ಹಸ್ತವು ತಾನೇ ಕಳೆದ ದಿನವೆಲ್ಲ ನಿಮ್ಮನ್ನು ನನ್ನನ್ನು ಆತ್ಮಿಕವಾಗಿ ವಾಕ್ಯಗಳ ಮೂಲಕವಾಗಿ ಬಲಪಡಿಸಿ ಚೇತನಗೊಳಿಸಿ ಜೊತೆಗಾರರಾಗಿ ತಿಳಿಸ್ತಿದ್ದಾರೆ. ವೈಯಕ್ತಿಕವಾಗಿ ನಮ್ಮ ಅವಶ್ಯಕತೆಗಳನ್ನ ಪೂರೈಸಿ ನಾವು ಕೈ ಮಾಡ್ತಕ್ಕಂಥ ಕೆಲಸಗಳನ್ನ ಆಶೀರ್ವದಿಸಿ ಕಾದು ಪೋಷಿಸಿ ಜೊತೆಗಾರರಾಗಿದ್ದು ನಡೆಸ್ತಿರೋದಕ್ಕಾಗಿ ದೇವರಿಗೆ ಸ್ತುತಿಯು ಘನವು ಮಹಿಮೆಯು ಸದಾ ಕಾಲವು ಸ್ವಂತವಾಗಿರಲಿ. ಆಮೇನ್. ಈ ದಿನದ ಸಂದೇಶದ ವಾಕ್ಯ ಭಾಗ ಕೀರ್ತನೆಗಳು 119ನೇ ಅಧ್ಯಾಯದಲ್ಲಿ 9ನೇ ವಾಕ್ಯ. ಯೌವನಸ್ಥನು ಯಾವುದರಿಂದ ತನ್ನ ನಡತೆಯನ್ನು ಶುದ್ಧವಾಗಿಟ್ಟುಕೊಳ್ಳುವನು? ನಿನ್ನ ವಾಕ್ಯದ ಪ್ರಕಾರ ಜೀವಿಸುವುದರಿಂದಲೇ. ದೇವರಿಗೆ ಸ್ತೋತ್ರ. Psalms 119:9. How can a young man keep your life pure? By obeying your command. Same chapter, word 129 to 136. ಅಲ್ಲಿ ವಾಕ್ಯ ಭಾಗ ನಾವು ನೋಡ್ತಾ ಇದ್ದೀವಿ. ಅದೇ ಅಧ್ಯಾಯದಲ್ಲಿ 129ನೇ ವಾಕ್ಯದಿಂದ 136ನೇ ವಾಕ್ಯದವರೆಗೆ ವಾಕ್ಯ ಭಾಗಕ್ಕೆ ನಮಗೊಂದು ಶೀರ್ಷಿಕೆ ಕೊಡಲ್ಪಟ್ಟಿದೆ. ಅದೇನು ಅಂದರೆ ಪೇ. ಇಬ್ಬರು ಭಾಷೆನ ನೇರವಾಗಿ ಮಾಡಿದ್ದಾರೆ, ಉಪಯೋಗಿಸಿದ್ದಾರೆ. ಪೇ. ಸೊ ಅದಕ್ಕೆ ಅರ್ಥ ಏನು ಕನ್ನಡದಲ್ಲಿ ಅಂದರೆ ನಿಶ್ಚಯವಾಗಿ ಖಂಡಿತವಾಗಿಯೂ ಸಹ ನಾನು ನಿನ್ನ ಆಜ್ಞೆಗಳನ್ನ ಕೈಗೊಂಡು ನಡೆಯೋದಕ್ಕೆ ನನ್ನ ಒಪ್ಪಿಸಿಕೊಟ್ಟಿದ್ದೇನೆ ಅಂತ. ದೇವರಿಗೆ ಸ್ತೋತ್ರ. ಯಾಕೆ ಅಂತ ನೋಡೋಣ ವಾಕ್ಯ ಭಾಗದಲ್ಲಿ. ನಿನ್ನ ಕಟ್ಟಳೆಗಳು ಅದ್ಭುತವಾದವುಗಳೇ, ಆದ್ದರಿಂದ ನನ್ನ ಪ್ರಾಣವು ಅವುಗಳನ್ನು ಕೈಗೊಳ್ಳುತ್ತದೆ. ನಿನ್ನ ವಾಕ್ಯಗಳ ಬೋಧನೆ ಬೆಳಕನ್ನು ಕೊಡುವುದು ಮತ್ತು ಸಾಮಾನ್ಯರಿಗೆ ವಿವೇಕವನ್ನು ನೀಡುತ್ತದೆ. ನನ್ನ ಬಾಯಿ ತೆರೆದು ಆತುರಗೊಂಡನು, ಏಕೆಂದರೆ ನಿನ್ನ ಆಜ್ಞೆಗಳನ್ನು ನಾನು ಬಯಸಿದ್ದೇನೆ. ನೀನು ನನ್ನ ಕಡೆಗೆ ದೃಷ್ಟಿಸಿ ನಿನ್ನ ಹೆಸರಿನಲ್ಲಿ ಪ್ರೀತಿ ಇಡುವವರೆಗೆ ಮಾಡುವ ಪ್ರಕಾರ ನನ್ನನ್ನು ಕರುಣಿಸು. ನನ್ನ ಹೆಜ್ಜೆಗಳನ್ನು ನಿನ್ನ ವಾಕ್ಯದ ಪ್ರಕಾರ ಮುನ್ನಡೆಸು. ಯಾವ ಪಾಪವಾದರೂ ನನ್ನನ್ನು ಆಳದಿರಲಿ. ಜನರ ಬಲಾತ್ಕಾರದಿಂದ ನನ್ನನ್ನು ತಪ್ಪಿಸು. ಆಗ ನಿನ್ನ ಕಟ್ಟಳೆಗಳನ್ನು ನಾನು ಕೈಗೊಳ್ಳುವೆನು. ನಿನ್ನ ಮುಖವನ್ನು ನಿನ್ನ ಸೇವಕನ ಮೇಲೆ ಪ್ರಕಾಶ ಮಾಡು ಮತ್ತು ನಿನ್ನ ನಿಯಮಗಳನ್ನು ನನಗೆ ಕಲಿಸು. ನಿನ್ನ ಧರ್ಮಶಾಸ್ತ್ರವನ್ನು ಕೈಗೊಳ್ಳದೆ ಇರುವಾಗ ಕಣ್ಣೀರ ಕಾಲುವೆಗಳು ಹರಿಯುತ್ತವೆ. ದೇವರಿಗೆ ಸ್ತೋತ್ರ. ನಾವು ವಾಕ್ಯ ಭಾಗ ನೋಡ್ತಾ ಇದ್ವಿ. ಇಲ್ಲಿ ಖಚಿತವಾಗಿ ನಿನ್ನ ಆಜ್ಞೆಗಳನ್ನ ಕೈಗೊಂಡು ನಡೆಯೋದಕ್ಕೆ ನನ್ನನ್ನು ನಾನು ಒಪ್ಪಿಸಿಕೊಟ್ಟಿದ್ದೇನೆ, ನಮ್ಮನ್ನು ನಾವು ಒಪ್ಪಿಸಿಕೊಟ್ಟಿದ್ದೇವೆ. ಸೊ ಇಲ್ಲಿ ಆಡ್ತಕ್ಕಂಥದ್ದು ಕೀರ್ತನೆಗಾರರು ಆಡ್ತಕ್ಕಂಥದ್ದು ಇಬ್ಬರು ಭಾಷೆ ಕೀರ್ತನೆ ಇದು. ದೇವರಿಗೆ ಸ್ತೋತ್ರ. ಪೂರ್ತಿ ಧರ್ಮಶಾಸ್ತ್ರವನ್ನು ವರ್ಣಿಸ್ತಕ್ಕಂಥ ಇಬ್ಬರು ಭಾಷೆಯಲ್ಲಿ ಪೂರ್ತಿ ಧರ್ಮಶಾಸ್ತ್ರವನ್ನು ವರ್ಣಿಸ್ತಕ್ಕಂತಹ ಕೀರ್ತನೆ ಭಾಗ 119ನೇ ಕೀರ್ತನೆ ಭಾಗ. ಸೊ ಅದರಲ್ಲಿ ಅವರು ಹಾಡ್ತಾ ಇದ್ದಾರೆ. ಯೌವನಸ್ಥರು ಬಹಳ ಪ್ರಮುಖವಾಗಿ ಯೌವನಸ್ಥರು ಆಡ್ತಾ ಇದ್ದಾರೆ. ಕರ್ತನೆ, ನಿಶ್ಚಯವಾಗಿಯೂ ಸಹ ಖಂಡಿತವಾಗಿಯೂ ಸಹ ನಾವು ನಿನ್ನ ಧರ್ಮಶಾಸ್ತ್ರವನ್ನು ಕೈಗೊಂಡು ನಡೆಯೋದಕ್ಕೆ ನಮ್ಮನ್ನು ನಾವು ಒಪ್ಪಿಸಿಕೊಡ್ತೇವೆ. ದೇವರಿಗೆ ಸ್ತೋತ್ರ. ಯಾಕೆ ಕೈಗೊಂಡು ನಡೆದಿದಾಗ ಏನಾಗುತ್ತೆ ಅಂದರೆ ಕೀರ್ತನೆ ಇದೇ ಅಧ್ಯಾಯದಲ್ಲಿ ವಾಕ್ಯ ಭಾಗ ನೋಡ್ತಿದ್ದೀವಿ. 136ನೇ ವಾಕ್ಯ. ನಿನ್ನ ಧರ್ಮಶಾಸ್ತ್ರವನ್ನು ಕೈಗೊಳ್ಳದೆ ಇರುವಾಗ ಕಣ್ಣೀರ ಕಾಲುವೆಗಳು ಹರಿಯುತ್ತವೆ. ದೇವರಿಗೆ ಸ್ತೋತ್ರ. ಧರ್ಮಶಾಸ್ತ್ರವನ್ನು ಕೈಗೊಂಡು ನಡೆದಿದ್ರೆ ಜೀವಿಸೋಕ್ಕಾಗಲ್ವ? ಖಂಡಿತ ಜೀವಿಸ್ಬೋದು. ಯಾಕಾಗಲ್ಲ? ಈಗ ಧರ್ಮಶಾಸ್ತ್ರವನ್ನು ಗೊತ್ತಿಲ್ಲದೆ ಇರತಕ್ಕಂಥ ಜನರು ಜೀವಿಸ್ತಿದ್ದಾರೆ. ಆದರೆ ವಾಕ್ಯ ಭಾಗದಲ್ಲಿ ಪ್ರೀತಿ ಧರ್ಮಕ್ಕಳ ವಾಕ್ಯ ನಮಗೆ ಖಚಿತವಾಗಿ ಪ್ರಕಟಪಡಿಸುತ್ತೆ. ಧರ್ಮಶಾಸ್ತ್ರವನ್ನು ಕೈಗೊಂಡು ನಡೆದೇ ಇರಾಗ ಕಣ್ಣೀರ ಕಾಲುವೆಯನ್ನು ಹರಿಯುತ್ತದೆ. ದೇವರಿಗೆ ಸ್ತೋತ್ರ. ಇಷ್ಟಾನುಸಾರ ಜೀವಿಸೋದಕ್ಕೆ ನಮಗೆ ಅಕ್ಕಿದೆ ನಿಜ, ಆದರೆ ಅದೆಲ್ಲವೂ ಸಹ ನಮಗೆ ಆಶೀರ್ವಾದವಾಗಿಲ್ಲ. ದೇವರ ವಾಕ್ಯವನ್ನು ಕೈಗೊಂಡು ನಡೀತಕ್ಕಂಥದ್ದೇ ನಮಗೆ ಆಶೀರ್ವಾದವಾಗಿರ್ತಕ್ಕಂಥದ್ದು. ದೇವರಿಗೆ ಸ್ತೋತ್ರ. ಸಮಾಧಾನವನ್ನು, ನೆಮ್ಮದಿಯನ್ನು, ರಕ್ಷಣೆಯನ್ನು, ಆದರಣೆಯನ್ನು ಕೊಡ್ತಕ್ಕಂಥದ್ದು. ದೇವರಿಗೆ ಸ್ತೋತ್ರ. ಸೊ ಹಾಗಾಗಿ ವಾಕ್ಯ ಭಾಗ 129. ನಿನ್ನ ಕಟ್ಟಳೆಗಳು ಅದ್ಭುತವಾದವುಗಳೇ. ದೇವರಿಗೆ ಸ್ತೋತ್ರ. ಅದನ್ನು ಕೈಗೊಂಡು ನಡೆದೇ ಇರಾಗ ಇಷ್ಟೊಂದು ಕಷ್ಟ, ಸಮಸ್ಯೆ, ದುಃಖ, ಶೋಧನೆಗಳಿತ್ತು ಅಂತಂದರೆ ಅದರಿಂದ ತಪ್ಪಿಸ್ಕೋಬೇಕಾ? ನಿನ್ನ ಕಟ್ಟಳೆಗಳನ್ನ ನಾವು ನಿಶ್ಚಯವಾಗಿ ಕೈಗೊಂಡು ನಡೀತೀವಿ. ದೇವರಿಗೆ ಸ್ತೋತ್ರ. ಹಾಗೆ ಕೈಗೊಂಡು ನಡೀತಕ್ಕಂಥದ್ದು ಯಾತಕ್ಕೋಸ್ಕರ ಅಂದರೆ ನಿನ್ನ ಧರ್ಮಶಾಸ್ತ್ರಗಳು ನಿಶ್ಚಯವಾಗಿ ಅದು ಅದ್ಭುತವಾದವುಗಳೇ. ದೇವರಿಗೆ ಸ್ತೋತ್ರ. ಆದ್ದರಿಂದ ನನ್ನ ಪ್ರಾಣವು ಅವುಗಳನ್ನು ಕೈಗೊಳ್ಳುತ್ತದೆ. ದೇವರಿಗೆ ಸ್ತೋತ್ರ. ನಿನ್ನ ವಾಕ್ಯಗಳ ಬೋಧನೆ ಬೆಳಕನ್ನು ಕೊಡುತ್ತೆ ಮತ್ತು ಅಷ್ಟು ಮಾತ್ರ ಅಲ್ಲ, ಸಾಮಾನ್ಯರಿಗೆ ಅದು ವಿವೇಕವನ್ನು ಕೊಡುತ್ತೆ. ನಮಗೆಲ್ಲ ವಿವೇಕ ಇತ್ತಾ? ಖಂಡಿತ ವಿವೇಕ ಇರಲಿಲ್ಲ. ಜ್ಞಾನ ಇತ್ತು ನಿಜ, ಆದರೆ ವಿವೇಕ ಇರಲಿಲ್ಲ. ಯಾಕೆ ಹೇಳಿ? ಯಾವುದು ಒಳ್ಳೆಯದು ಯಾವುದು ಕೆಟ್ಟದು ಅಂತ
ಆಲೋಚಿಸುವಷ್ಟು ಮಟ್ಟಕ್ಕೂ ಸಾಮರ್ಥ್ಯ ನಮಗಿರಲಿಲ್ಲ. ನಾವು ಬೈಬಲ್ನ ಪ್ರೀತಿ ಮಾಡ್ತಿರಲಿಲ್ಲ. ಕಾರಣ ಅದು ಏನಾಗಿದೆ ಅನ್ನೋ ಜ್ಞಾನ ತಿಳುವಳಿಕೆ ನಮಗಿರಲಿಲ್ಲ. ಬಟ್ ಕರ್ತನ ಹಸ್ತ ನಮ್ಮನ್ನು ಮುಟ್ಟಿದಾಗ ನಾವು ಅದನ್ನು ಕಂಡುಕೊಂಡ್ವಿ. ಯಾಕೆ ಹೇಳಿ, ನಾವು ಕರ್ತನೇ ಬೇಡ್ಕೊಂಡ್ವಿ, ಕರ್ತನೇ ನಿನ್ನ ಧರ್ಮಶಾಸ್ತ್ರವನ್ನು ಕೈಗೊಂಡು ನಡೆದಕ್ಕೆ ನಮಗೆ ಸಹಾಯ ಮಾಡು. ದೇವರ ಆತ್ಮಿಕ ಕಣ್ಣುಗಳನ್ನ ತೆರೆದ್ರು. ಈಗ ನಾವು ಅದನ್ನು ಪ್ರೀತಿ ಮಾಡ್ತೀವಿ, ಅನುಸರಿಸಿ ನಡೀತೀವಿ. ದೇವರಿಗೆ ಸ್ತೋತ್ರ. ಸೊ ಹಾಗಾಗಿ ಅದು ನಮಗೆ ವಿವೇಕವನ್ನು ಸಹ ಕೊಟ್ಟಿದೆ. ಅಷ್ಟು ಮಾತ್ರ ವಾಕ್ಯವಾಗಿ ನೋಡ್ತೀವಿ. ನನ್ನ ಬಾಯಿ ತೆರೆದು ಆತುರಗೊಂಡೆನು, ಏಕೆಂದರೆ ನಿನ್ನ ಆಜ್ಞೆಗಳನ್ನು ನಾನು ಬಯಸುತ್ತೇನೆ. ನೀನು ನನ್ನ ಕಡೆಗೆ ದೃಷ್ಟಿಸಿ ನಿನ್ನ ಹೆಸರಿನಲ್ಲಿ ಪ್ರೀತಿ ಇಡುವವರಿಗೆ ಮಾಡುವ ಪ್ರಕಾರ ನನ್ನನ್ನು ಕರುಣಿಸು. ಹೇಗೆ? ನನ್ನ ಹೆಜ್ಜೆಗಳು ನಿನ್ನ ವಾಕ್ಯದ ಪ್ರಕಾರ ಮುನ್ನಡೆಸು. ಯಾವ ಪಾಪವಾದರೂ ನನ್ನನ್ನು ಆಳದಿರಲಿ. ದೇವರಿಗೆ ಸ್ತೋತ್ರ. ಧರ್ಮಶಾಸ್ತ್ರವನ್ನು ನಾವು ಕೈಗೊಂಡಿಲ್ಲ ಅಂದರೆ ನಿಶ್ಚಯವಾಗಿ ನಮ್ಮಲ್ಲಿ ಅವಿಧೇಯತ್ವ ಇರುತ್ತೆ. ಅವಿಧೇಯತ್ವವೇ ಪಾಪ ಆಗಿರ್ತಕ್ಕಂಥದ್ದು. ನಾವು ಯಾವ ಕಾರ್ಯಗಳು ಮಾಡಿ ಪಾಪಿಷ್ಟರಾಗಿದ್ದೀವಿ ಅಂತಲ್ಲ, ನಾವು ಯಾವಾಗ ಅವಿಧೇಯರಾಗಿ ಜೀವಿಸ್ತೀವಿ ಅದುವೇ ಪಾಪ. ಸೊ ಅದಕ್ಕೆ ವಾಕ್ಯಭಾಗದಲ್ಲಿರ್ತಾರೆ, ಆಡ್ತಾಯಿದ್ದಾರೆ ಅವರು. ನನ್ನ ಹೆಜ್ಜೆಗಳನ್ನು ನಿನ್ನ ವಾಕ್ಯದ ಪ್ರಕಾರವಾಗಿ ನಡೆಸು. ಯಾವ ಪಾಪವಾದರೂ ನನ್ನ ಆಳದಿರಲಿ. ದೇವರಿಗೆ ಸ್ತೋತ್ರ. ಜನರ ಬಲಾತ್ಕಾರದಿಂದ ನನ್ನನ್ನು ತಪ್ಪಿಸು. ಆಗ ನಿನ್ನ ಕಟ್ಟಳೆಗಳನ್ನು ನಾನು ಕೈಗೊಳ್ಳುವೆನು. ನಿನ್ನ ಮುಖವನ್ನು ನಿನ್ನ ಸೇವಕನ ಮೇಲೆ ಪ್ರಕಾಶ ಮಾಡು ಮತ್ತು ನಿನ್ನ ನಿಯಮಗಳನ್ನು ನನಗೆ ಕಲಿಸು. ದೇವರಿಗೆ ಸ್ತೋತ್ರ. ಈ ಒಂದು ಬೇಡಿಕೆ ನಾವು ಕೇಳೋದಕ್ಕೆ ಮನಸ್ಸುಡಾರಾಗಿದ್ದೀವ. ದೇವರಿಗೆ ಸ್ತೋತ್ರ. ಕೇಳೋದಾದರೆ ದೇವರು ನಮ್ಮ ಆತ್ಮೀಯ ಕಣ್ಣುಗಳನ್ನ ತೆರೀತಾರೆ. ದೇವರಿಗೆ ಸ್ತೋತ್ರ. ಇನ್ನೊಂದು ವಾಕ್ಯ ಬಗ್ಗೆ ನೋಡೋಣ. ಇದೇ ಅಧ್ಯಾಯದಲ್ಲಿ 18ನೇ ವಾಕ್ಯ. ನನ್ನ ಕಣ್ಣುಗಳನ್ನು ತೆರೆ, ಆಗ ನಿನ್ನ ಧರ್ಮಶಾಸ್ತ್ರದೊಳಗಿನ ಅದ್ಭುತಗಳನ್ನು ನೋಡುವೆನು. ದೇವರಿಗೆ ಸ್ತೋತ್ರ. ನಮ್ಮ ಆತ್ಮೀಯ ಕಣ್ಣುಗಳು ತೆರೆಯಲ್ಪಡಬೇಕು. ಆಗ ದೇವರ ಧರ್ಮಶಾಸ್ತ್ರವನ್ನು ನಾವು ಅನುಸರಿಸಿ ನಡೆದು ಅದರಲ್ಲಿ ಅಡಗಿರ್ತಕ್ಕಂತಹ ಒದಗಿರ್ತಕ್ಕಂತಹ ಆ ವಾಕ್ಯದ ಸತ್ಯತೆಯನ್ನು, ಅದರ ಪ್ರಕಾಶತೆಯನ್ನು, ಬೆಳಕನ್ನು, ನೀತಿಯನ್ನು, ಸತ್ಯವನ್ನು ನಾವು ಕಂಡುಕೊಳ್ಳೋಕೆ ಸಾಧ್ಯ. ಸೊ ಆಗ ಅದರ ಮಾರ್ಗವನ್ನು ಅನುಸರಿಸಿ ನಡೆದಾಗ ಆ ವಾಕ್ಯ ಭಾಗ ನಮಗೇನಾಗುತ್ತೆ ಅಂದರೆ ಬೆಳಕಾಗಿರುತ್ತೆ. ನಿನ್ನ ವಾಕ್ಯ ನನ್ನ ದಾರಿಗೆ ದೀಪ, ನನ್ನ ಬಾಳಿಗೆ ಬೆಳಕು ಅಂತ ವಾಕ್ಯವಾಗಿ ಹೇಳುತ್ತೆ. ಸೊ ಹಾಗೆ ಅದು ನಮ್ಮ ದಾರಿಗೆ ದೀಪವಾಗಿ, ನಮ್ಮ ಬಾಳಿಗೆ ಬೆಳಕಾಗಿರ್ಬೇಕಾ, ಒಪ್ಪಿಸ್ಕೊಡ್ಬೇಕು. ಏನಕ್ಕೋಸ್ಕರ ಒಪ್ಪಿಸ್ಕೊಡ್ಬೇಕು? ಅನುಸರಿಸಿ ನಡೆಯೋದಕ್ಕೆ ಒಪ್ಪಿಸ್ಕೊಡ್ಬೇಕು. ಆಗ ಆಗ್ತಿಲ್ವಾ? ಕೇಳ್ಕೋಬೇಕು. ಕರ್ತನೆ, ನನ್ನ ಆತ್ಮೀಯ ಕಣ್ಣುಗಳನ್ನ ನೀನು ತೆರೆ, ನಿನ್ನ ಧರ್ಮಶಾಸ್ತ್ರದ ಅದ್ಭುತಗಳನ್ನ ನಾನು ಕಂಡುಕೋತೀನಿ ಅಂತ. ಆಮೇಲೆ ಕರ್ತನು ನಂಬಿಗಸ್ತರಾಗಿದ್ದಾರೆ. ದೇವರು ನಂಬಿಗಸ್ತರಾಗಿದ್ದಾರೆ. ಕೇಳ್ತುಕೊಳ್ತಕ್ಕಂಥ ಪ್ರತಿಯೊಬ್ಬರು ಸಹ ನಾವು ಹೊಂದ್ಕೋತೀವಿ. ಬೇಡಿದ್ರೆ ನಿಮಗೆ ಕೊಡಲ್ಪಡುವುದು. ಬೇಡ್ತಕ್ಕಂಥ ಪ್ರತಿಯೊಬ್ಬರು ಸಹ ನೀವು ಹೊಂದ್ಕೋತೀರ. ಕೇಳಿದ್ರೆ ನಿಮಗೆ ಕೊಡಲ್ಪಡುವುದು. ಕೇಳ್ತಕ್ಕಂಥ ಪ್ರತಿಯೊಬ್ಬರಿಗೂ ಸಹ ನಮಗೆ ಕೊಡಲ್ಪಡುತ್ತೆ. ದೇವರಿಗೆ ಸ್ತೋತ್ರ. ತಟ್ಟಿದ್ರೆ ನಿಮಗೆ ತೆರೆಯಲ್ಪಡುವುದು. ನೀವು ಏನು ಕಂಡುಕೋಬೇಕು ಅಂದ್ಕೊಂಡಿದ್ದೀರಾ? ಧರ್ಮಶಾಸ್ತ್ರದ ಅದ್ಭುತಗಳನ್ನ ಕಂಡುಕೋಬೇಕು ಅಂತ ಅಂದ್ಕೊಂಡಿದ್ದೀರಾ? ಪರಲೋಕ ರಾಜ್ಯದ ಈ ವಾಕ್ಯ ಭಾಗದ ರಹಸ್ಯವನ್ನು ಕಂಡುಕೋಬೇಕು ಅಂತ ಅಂದ್ಕೊಂಡಿದ್ದೀರಾ? ನೀವು ತಟ್ಟಿರಿ. ದೇವರಿಗೆ ಸ್ತೋತ್ರ. ಸೊ ಆಗ ಅದು ತೆರೆಯಲ್ಪಡುವುದು. ಸೊ ಹಾಗಾಗಿ ಪ್ರೀತಿದ ಮಕ್ಕಳೇ, ನಾವು ವಾಕ್ಯವನ್ನು ಕೈಗೊಂಡು ನಡೆಯೋದಕ್ಕೆ, ಅನುಸರಿಸೋದಕ್ಕೆ ಒಪ್ಪಿಸ್ಕೊಟ್ಟಾಗ ಮಾತ್ರವೇ ನಮಗೆ ಸಮಾಧಾನ, ಆಶೀರ್ವಾದ, ಆರೋಗ್ಯ, ಸಂರಕ್ಷಣೆ. ದೇವರಿಗೆ ಸ್ತೋತ್ರ. ನಿರ್ಲಕ್ಷ್ಯ ಮಾಡಿದರೆ ವಾಕ್ಯ ಭಾಗ ಹೇಳುತ್ತೆ ಕಣ್ಣೀರ ಕಾಲುವೆ ಅಂತ. ಸಮಾಧಾನ ಇರಲ್ಲ, ಆಶೀರ್ವಾದ ಇರಲ್ಲ, ಆರೋಗ್ಯ ಇರಲ್ಲ. ಸೊ ಹಾಗಾಗಿ ಎಲ್ಲದಕ್ಕಿಂತ ಹೆಚ್ಚಾಗಿ ರಕ್ಷಣೆ ಇರಲ್ಲ, ನೀತಿ ನಮ್ಮಲ್ಲಿರಲ್ಲ. ಸೊ ಆಗ ಅದು ನಮ್ಮನ್ನು ಅಸಮಾಧಾನದಲ್ಲೂ, ದುಃಖದಲ್ಲಿಯೂ, ಅನೀತಿಯಲ್ಲಿ ನಡೆಸುವಂತಾಗಿರುತ್ತೆ. ಸೊ ಹಾಗಾಗಿ ನಂಬಿಗಸ್ತರಾಗಿ ಕೈಗೊಂಡು ನಡೆದಕ್ಕೆ ಒಪ್ಪಿಸ್ಕೊಡ್ರಿ. ಕರ್ತ ನಮ್ಮನ್ನು ಆಶೀರ್ವದಿಸಿ ನಡೆಸುವತನಾಗಿದ್ದಾನೆ. ನಂಬಿಗಸ್ತನಾಗಿ ನಮ್ಮ ಆತ್ಮೀಯ ಕಣ್ಣುಗಳನ್ನ ತೆರೆದು ಆ ವಾಕ್ಯ ಭಾಗದ ರಹಸ್ಯವನ್ನು, ಸತ್ಯತೆಯನ್ನು, ಮಹತ್ವವನ್ನು ಕಂಡುಕೊಳ್ಳೋದಕ್ಕೆ ಸಹಾಯ ಮಾಡ್ತಾರೆ. ಆಗ ನಮ್ಮ ವಾಕ್ಯದ ಆಶೀರ್ವಾದವನ್ನು, ರಕ್ಷಣೆಯನ್ನು ಹೊಂದ್ಕೋತೀವಿ. ದೇವರಿಗೆ ಸ್ತೋತ್ರ. ಪ್ರಾರ್ಥಿಕೊಳ್ಳೋಣ. ಸಕಲ ಸೃಷ್ಟಿಕರ್ತನೆ, ಸರ್ವಾಧಿಕಾರಿಯ ಸಾರ್ವಭೌಮನೆ, ಉನ್ನತನೇ, ಮಹೋನ್ನತನೇ, ಮಹಾಪರಿಶುದ್ಧನೇ, ಪ್ರೀತಿ ಸ್ವರೂಪನೇ, ನೀತಿವಂತನೇ, ಅಧಿಪತಿಯೇ, ಸೇನಾಧೀಶ್ವರನೇ, ಇರುವಾತನೇ, ಸರ್ವವ್ಯಾಪಿಯೇ. ಎಸಪ್ಪ, ಇದನ್ನು ವಾಕ್ಯಗಳ ಮೂಲಕವಾಗಿ ನಮ್ಮ ಸಂಗಡ ಮಾತಾಡಿದಂಥ ನಿಮ್ಮ ಪ್ರೀತಿಗಾಗಿ, ನಂಬಿಗಸ್ತಿಗೆ ನಿಮಗೆ ಸ್ತೋತ್ರ. ನಿನ್ನ ಧರ್ಮಶಾಸ್ತ್ರದ ಅದ್ಭುತವನ್ನು ನಾನು ಕಂಡುಕೋಬೇಕಾದ್ರೆ ನೀವು ನಮ್ಮ ಆತ್ಮೀಯ ಕಣ್ಣುಗಳನ್ನ ತೆರಿಬೇಕು. ಆ ಆತ್ಮೀಯ ಕಣ್ಣುಗಳನ್ನ ತೆರಿಬೇಕಾದ್ರೆ ವಾಕ್ಯ ಭಾಗದಲ್ಲಿ ಹೇಳೋ ಪ್ರಕಾರವಾಗಿ ನಾವು ನಂಬಿಗಸ್ತರಾಗಿ ನಿಮಗೆ ವಿಧೇಯರಾಗ್ತೀವಿ. ನಂಬಿಗಸ್ತರಾಗಿ ಅದನ್ನು ಅನುಸರಿಸಿ ನಡೆಯೋದಕ್ಕೆ ವಿಧೇಯರಾಗ್ತೀವಿ. ಸೊ ನೀವು ಮಾತ್ರ ನಮ್ಮನ್ನು ಇನ್ನೂ ನಂಬಿಗಸ್ತರಾಗಿ ನಮ್ಮನ್ನು ಆಶೀರ್ವದಿಸಿ ನಡೆಸುವವರಾಗಿದ್ದೀರ. ಅದಕ್ಕಾಗಿ ಸ್ತೋತ್ರ. ಆಮೇನ್. ಪ್ರಾರ್ಥನೆ ಕೇಳಿದ ಪ್ರೀತಿಗಾಗಿ ನಿಮಗೆ ಸ್ತೋತ್ರ.
ನಿನ್ನ ಜನರು ಕೈಟ್ ಮಾಡ್ತಕ್ಕಂಥ ಕೆಲಸವನ್ನು ಆಶೀರ್ವದಿಸು. ಅವರ ಅವಶ್ಯಕತೆಗಳನ್ನ ಅಗತ್ಯಗಳನ್ನ ಪೂರೈಸು, ಕೊರತೆಗಳನ್ನ ನೀಗಿಸು. ಆಮೇಲೆ ಯಾವ ಕಾರ್ಯದಲ್ಲಿ ಅವ್ರು ನಿರೀಕ್ಷೆಯುಳ್ಳವರಾಗಿದ್ದಾರೆ ಆ ಕಾರ್ಯದಲ್ಲಿ ತಕ್ಕ ಸಮಯದಲ್ಲಿ ನಿಮ್ಮ ಚಿತ್ತಾಂತರಗಳಿಗೆ ಅದನ್ನು ಹೊಂದ್ಕೊಳ್ಳಿ. ಆಮೇಲೆ ಮಕ್ಕಳ ವಿದ್ಯಾಭ್ಯಾಸ, ಆರೋಗ್ಯ, ಅವರ ಜೀವನ ಅವಶ್ಯಕತೆಗಳ ಅಗತ್ಯಗಳು, ಯವನಸ್ಥರ ವಿದ್ಯಾಭ್ಯಾಸ, ಆರೋಗ್ಯ, ಅವರ ಜೀವನ ಅವಶ್ಯಕತೆಗಳ ಅಗತ್ಯಗಳು, ಕೆಲಸ, ಬಿಸಿನೆಸ್, ಸೇವೆ, ವಿವಾಹ ಕಾರ್ಯ, ವಯಸ್ಸಾದವರ ಜೀವನ ಅವಶ್ಯಕತೆಗಳ ಅಗತ್ಯಗಳು, ಆರೋಗ್ಯ, ಸೇವೆ, ಯಾವ ಕಾರ್ಯದಲ್ಲಿ ಅವ್ರು ನಿರೀಕ್ಷೆ ಉಳ್ಳವರಾಗಿದ್ದಾರೆ ಆ ಕಾರ್ಯದಲ್ಲಿ ತಕ್ಕ ಸಮಯದಲ್ಲಿ ನಿಮ್ಮ ಚಿತ್ತಾನುಸಾರವಾಗಿ ಅದನ್ನು ಹೊಂದ್ಕೊಳ್ಳಿ. ಆಮೇನ್. ನೀವು ಹಾಗೆ ಮಾಡೋ ಪ್ರೀತಿಗಾಗಿ, ನಂಬಿಗಸ್ತಿಕೆಗೆ ನಿಮಗೆ ಸ್ತೋತ್ರ. ನಮ್ಮ ಪ್ರಾರ್ಥನೆ ನೀವು ಕೇಳಿದ್ದೀರಾ, ಅದರಂತೆ ನಡೆಸಿರೋದಕ್ಕಾಗಿ ಸ್ತೋತ್ರ. ನಮ್ಮ ಪ್ರಾರ್ಥನೆಯನ್ನು ನಮ್ಮ ರಕ್ಷಕನಂತೆ ಯೇಸು ಕ್ರಿಸ್ತರ ಅತಿ ಪರಿಶುದ್ಧವಾದ ನಾಮದಲ್ಲಿ ಪ್ರಾರ್ಥಿಸಿ ನಿಮ್ಮ ಪಾದಗಳು ಸಲ್ಲಿಸಿ ನಾವು ಬೇಡಿ ಹೊಂದಿದ್ದೇವೆ ನಮ್ಮ ಜೀವಗಳ ತಂದೆ. ಆಮೇನ್. ಗಾಡ್ ಬ್ಲೆಸ್ ಯು ಆಲ್. ದೇವರು ತಾನೇ ಇದನ್ನು ವಾಕ್ಯಗಳ ಮೂಲಕವಾಗಿ ನಮ್ಮ ಸಂಗಡ ಮಾತನಾಡಿದ್ದಾರೆ, ನಮ್ಮನ್ನು ಆಶೀರ್ವದಿಸಿದ್ದಾರೆ. ಆಮೇನ್. ಆಲ್ ದಿ ಬೆಸ್ಟ್.